ನಮಸ್ತೆ ಸ್ನೇಹಿತರೆ, ಹ್ಯೂಮನ್ ರೈಟ್ಸ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಮ್ಮೊಂದಿಗೆ ವಿಶೇಷ ಅತಿಥಿಯಾಗಿ ಸುಧೀರ್ ಮಲ್ಯಾಡಿ ಅವರು, ಸೌಜನ್ಯ ಪರ ಹೋರಾಟಗಾರರು ಮತ್ತು ಸಾಮಾಜಿಕ ಹೋರಾಟಗಾರರಾಗಿರುವಂಥ ಸುಧೀರ್ ಮಲ್ಯಾಡಿ ಅವರಿದ್ದಾರೆ. ಅವರಿಗೆ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಈಗ ವಸಂತ್ ಗಿಳಿಯಾರ್ ಅವರು ಸೌಜನ್ಯಳಿಗೆ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ಸಾಕಷ್ಟು ವಿಡಿಯೋಗಳನ್ನು ಮಾಡ್ತಾ ಇದ್ದಾರೆ. ಅವರು ಹೇಳ್ತಾ ಇರೋದು, ನಾನು ಸೌಜನ್ಯನಿಗೆ ನ್ಯಾಯ ಕೊಡಿಸ್ತೀನಿ, ಸೌಜನ್ಯನ ಮನೆಯವ್ರನ್ನ ದಿಕ್ಕು ತಪ್ಪಿಸಲಾಗಿದೆ, ಸೌಜನ್ಯನಿಗೆ ನ್ಯಾಯ ಕೊಡೋ ಉದ್ದೇಶದಿಂದ ನಾನು ಇದನ್ನೆಲ್ಲ ಮಾಡ್ತಾ ಇದ್ದೀನಿ ಅಂತ. ಈ ಬಗ್ಗೆ ತಮ್ಮ ಅಭಿಪ್ರಾಯ? ವಸಂತ್ ಗಿಳಿಯಾರ್ ಅವರು ಸೌಜನ್ಯಳಿಗೆ ನ್ಯಾಯ ಕೊಡಿಸ್ತೇವೆ ಎನ್ನುವಂಥ ಉದ್ದೇಶದಿಂದ ಎಲ್ಲ ಹೋರಾಟವನ್ನು ಮಾಡ್ತಾ ಇದ್ದರೆ, ಸೌಜನ್ಯಳ ಮನೆಯವರನ್ನೇ ಇವರು ಅನುಮಾನದಿಂದ ನೋಡುವುದು ಯಾಕೆ? ಇವಾಗ ಒಂದು ಪ್ರಶ್ನೆ ನಿಮ್ಮದು. ಯಾಕೆ ನೋಡುವುದು? ಈಗ ಸೌಜನ್ಯಳ ಅಮ್ಮ ತನ್ನ ಮಗಳನ್ನು ಕಳೆದುಕೊಂಡಿದ್ದಾಳೆ. ಹೆತ್ತ ಮಗಳು ಬಗ್ಗೆ ಯಾರಾದರೂ ಸುಳ್ಳು ಹೇಳಿ ಈ ಪ್ರಪಂಚದಲ್ಲಿ ಅದರಿಂದ ಲಾಭ ಪಡೆಯುವಂತಹ ಪ್ರಯತ್ನಗಳನ್ನು ಮಾಡಿದ್ದು ನೀವೆಲ್ಲಾದರೂ ನೋಡಿದ್ರಾ? ಇವರು ನ್ಯಾಯ ಕೊಡಿಸೋದೇ ಆದರೆ ಸೌಜನ್ಯಳ ಅಮ್ಮನ ಬಗ್ಗೆ ಯಾಕೆ ಅನುಮಾನ? ಸೌಜನ್ಯ ಅಮ್ಮನ ಬಗ್ಗೆ ಒಬ್ರು ಕೆಟ್ಟದಾಗಿ ಮಾತಾಡಿದ್ರು ಒಬ್ಬ ಮಾಧ್ಯಮದವರು. ಹೌದು, ಅವ್ರ ಜೊತೆ ಇವ್ರು ನಿಲ್ತಾರೆ. ಇವರು ಅವಾಗ ಪ್ರಶ್ನೆ ಮಾಡ್ಬೋದಲ್ಲ, ಹಾಗೆಲ್ಲ ಮಾತಾಡಬಾರ್ದು. ಸೌಜನ್ಯ ಅಮ್ಮ ಸಹ ಒಂದು ಹೆಣ್ಣು, ನಾವು ಸೌಜನ್ಯಳಿಗೆ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೇವೆ, ಅವಳ ಅಮ್ಮನಿಗೆ ಈ ಥರ ಮಾತಾಡಬಾರ್ದು ಎನ್ನುವಂಥದ್ದು ಹೇಳ್ಬೋದಲ್ಲ, ಅದ್ಯಾಕೆ ಹೇಳುವುದಿಲ್ಲ? ಈಗ ಇವ್ರು ಗುರ್ತಿಸ್ಕೊಂಡಿದ್ದು ಯಾರ ಜೊತೆ? ಸೌಜನ್ಯಳ ಹೋರಾಟ ಮಾಡುವವರ ಜೊತೆನಾ ಅಥವಾ ಬೇರೆಯವರ ಜೊತೆನಾ? ಇಷ್ಟರ ತನಕ ಇವರು ಗುರ್ತಿಸ್ಕೊಂಡಿದ್ದು ಸೌಜನ್ಯಳಿಗೆ ನ್ಯಾಯ ಕೊಡ್ತೇವೆ ಎನ್ನುವಂಥ ಹೋರಾಟದಲ್ಲಿ ಇವರೆಲ್ಲಾದರೂ ಭಾಗವಹಿಸಿದ್ರ? ಇಲ್ಲ. ಇವರು ಸೌಜನ್ಯಳಿಗೆ ಹೋರಾಟ ಮಾಡಿ ನ್ಯಾಯ ಕೊಡಿಸುವುದೇ ಆಗಿದ್ರೆ ಇದೀಗ ಹೈಕೋರ್ಟ್ ಒಂದು ಆದೇಶ ಮಾಡಿದೆ, ಅಕ್ವಿಟಲ್ ಕಮಿಟಿ ಮಾಡಿ ಅಂತ. ಅಕ್ವಿಟಲ್ ಕಮಿಟಿ ಮಾಡಿ ಅಧಿಕಾರಿಗಳನ್ನ ನೀವು ಮತ್ತೊಬ್ಬನ ತನಿಖೆ ಮಾಡಿ, ಅಲ್ಲಿ ಯಾರು ತನಿಖಾಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅವರನ್ನ ಶಿಕ್ಷೆಗೆ ಒಳಪಡಿಸಬೇಕು ಎನ್ನುವಂತ ಉದ್ದೇಶದಿಂದ ಅದೇ ತನಿಖೆಯನ್ನ ಇವರು ಮಾಡಿ ಅಂತ ಮತ್ತೊಮ್ಮೆ ಇವರು ಕೇಳ್ಬೋದಲ್ಲ, ನೀವು ಸರ್ಕಾರ ಯಾಕೋ ಹಿಂದೇಟ್ ಆಗ್ತಾ ಇದೆ, ಒತ್ತಾಯಿಸಬಹುದಲ್ಲ, ಅದನ್ನ ಸೌಜನ್ಯ ನ್ಯಾಯ ಕೊಡಿಸುವಂತಹ ಪ್ರಯತ್ನಗಳನ್ನ ಇವರು ಮಾಡಬಹುದಲ್ಲ, ಅದ್ಯಾಕೆ ಕೇಳುವುದಿಲ್ಲ? ಅದನ್ನು ಇವಾಗಲೂ ಕೇಳ್ತಾ ಇರೋದು ಸೌಜನ್ಯ ಪರ ಹೋರಾಟಗಾರರು. ಇವಾಗ ಸೌಜನ್ಯಗೆ ಹೋರಾಟದಲ್ಲಿ ನ್ಯಾಯ ಕೊಡಿಸ್ಬೇಕೆನ್ನುವಂಥದ್ದು ಯಾರು ಎನ್ನುವುದು ಜನರಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಯಾರ ಜೊತೆ ಗುರುತಿಸ್ಕೊಂಡಿದ್ದಾರೆ, ಯಾರ ಜೊತೆ ಗುರುತಿಸ್ಕೊಂಡಿದ್ದಾರೆ ಎನ್ನುವಂಥ ವಿಷಯಗಳು ಜನರಿಗೆ ಈಗ ಸ್ಪಷ್ಟವಾಗಿ ಗೊತ್ತಿದೆ. ಸೌಜನ್ಯಳಿಗೆ ನ್ಯಾಯ ಕೊಡಿಸ್ಬೇಕೆನ್ನುವಂತಹ ಉದ್ದೇಶಗಳಿದ್ರೆ ಸತತವಾಗಿ ಈಗ ಈಗೊಮ್ಮೆ ಬಂದು ಈ ವಿಷಯಗಳ ಬಗ್ಗೆ ಚರ್ಚೆ ಮಾಡುವುದಲ್ಲ. ಮಹೇಶ್ ಶೆಟ್ಟಿ ತಿಮ್ಮರವಾಡಿ ಸತತವಾಗಿ ಸೌಜನ್ಯ ವಿಷಯಗಳ ಬಗ್ಗೆ ಮೊದಲಿಂದ ಒಂದು ಬಲವಾದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ, ಬಲವಾದ ವಾದವನ್ನು ಮಾಡ್ತಾ ಇದ್ದಾರೆ. ಇವತ್ತಿಗೂ ಅದೇ ವಾದದ ಮೇಲೆ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈಗೊಮ್ಮೆ ಬಂದು ಹೋರಾಟ ಮಾಡ್ತಾ ಇಲ್ಲ. ಸತತ 12 ವರ್ಷಗಳಿಂದ ಸೌಜನ್ಯಳ ತಾಯಿಗೆ, ಸೌಜನ್ಯ ಎನ್ನುವಂತಹ ಆತ್ಮಕ್ಕೆ ನ್ಯಾಯ ಕೊಡಿಸ್ಬೇಕೆನ್ನುವಂಥ ಉದ್ದೇಶದಿಂದ ಮಹೇಶ್ ಅಣ್ಣ ಹೋರಾಟ ಮಾಡ್ತಾ ಇದ್ದಾರೆ. ಕೆಲವೊಂದು ದಿಕ್ಕು ತಪ್ಪಿಸುವ ಪ್ರಯತ್ನಗಳು ನಡೀತಾ ಇದೆ ವಿನಃ ಸೌಜನ್ಯನಿಗೆ ನ್ಯಾಯ ಕೊಡಿಸುವಂತಹ ಪ್ರಯತ್ನಗಳು ಕೆಲವೊಂದು ಮಾಧ್ಯಮಗಳಿಂದ ನಡೀತಿಲ್ಲ, ಕೆಲವೊಂದು ಸೌಜನ್ಯ ಹೋರಾಟ ಮಾಡ್ತೇವೆ ಎಂದು ಬಂದವರಿಂದಲೂ ನಡೀತಾ ಇಲ್ಲ. ವಸಂತ್ ಗಿಳಿಯಾರ್ ಹೇಳ್ತಾ ಇದ್ದಾರೆ, ನಾನು ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇರೋದು, ಅವರು ಮನೆಯವ್ರನ್ನ ಹಾದಿ ತಪ್ಪಿಸಿದ್ದಾರೆ, ಅವರ ಮನೆಯನ್ನು ದಿಕ್ಕು ತಪ್ಪಿಸಿದ್ದಾರೆ, ಅವಳಿಗೆ ನ್ಯಾಯ ಸಿಗೋದು ಕಷ್ಟ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ನೀವು ಒಂದು ಆಲೋಚನೆ ಮಾಡಿ, ಸತತ 13 ವರ್ಷಗಳಿಂದ ಯಾರನ್ನಾದ್ರೂ ದಿಕ್ಕು ತಪ್ಪಿಸ್ತಾ ಬರ್ಲಿಕ್ಕಾಗ್ತದ? ಈಗ ನಮ್ಮನೆ ಆಗಲಿ ನಿಮ್ಮನೆ ಆಗಲಿ ಯಾರಾದ್ರನ್ನಾದ್ರೂ ಸತತ 13 ವರ್ಷಗಳಿಂದ ದಿಕ್ಕು ತಪ್ಪಿಸ್ತಾ ಬರ್ಲಿಕ್ಕಾಗ್ತದ? ಒಂದಲ್ಲ ಒಂದು ದಿನ ದಿಕ್ಕು ತಪ್ಪಿಸಿದ್ದು ಹೊರ ಬರಲೇಬೇಕಲ್ವಾ? ಇವಾಗ ಸೌಜನ್ಯಳ ಅಮ್ಮ ಮಹೇಶ್ ಅಣ್ಣ ಸೌಜನ್ಯ ಅಮ್ಮನ ಜೊತೆ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ. 13 ವರ್ಷಗಳಿಂದ ಒಂದೇ ಉದ್ದೇಶವನ್ನು ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಇಲ್ಲಿ ಸೌಜನ್ಯ ಅಮ್ಮನ ದಿಕ್ಕು ತಪ್ಪಿಸುವ ಪ್ರಯತ್ನಗಳಿಲ್ಲ. ಇವರಿಗೆ ಏನ್ ಗೊತ್ತಾ, ಸೌಜನ್ಯ ಪರವಾಗಿ ಯಾರೆಲ್ಲ ಹೋರಾಟಕ್ಕೆ ಬರ್ತಾರೋ ಅವ್ರು ಎಲ್ಲರ ಜೊತೆ ಅವ್ರು ಸೌಜನ್ಯ ಮನೆಯವರು ನಿಂತಿದ್ದಾರೆ. ಯಾರೇ ಬೇಕಾದ್ರೂ ಬಂದಿದ್ದಾರೆ, ಎಲ್ಲರ ಜೊತೆ ಒಂದೇ. ಹೌದು, ಅವರಿಗೆ ಬೇಕಾಗಿರುವುದು ಅವರ ಮಗು ಸತ್ತು ಹೋಗಿದೆ, ಅದು ಹೀನವಾಗಿ ಅತ್ಯಾಚಾರವಾಗಿದೆ, ಅದನ್ನ ನೋಡ್ಲಿಕ್ಕೆ ಆಗುದಿಲ್ಲ, ಕೇಳಲಿಕ್ಕೂ ಆಗುದಿಲ್ಲ. ಅಂತ ಹೀನವಾಗಿ ಒಂದು ಹಿಂದೂ ಹುಡುಗಿ, ಸೌಜನ್ಯ ಎನ್ನುವಂಥ ಹಿಂದೂ ಹುಡುಗಿ ಅತ್ಯಾಚಾರವಾಗಿ ಬರ್ಬರವಾಗಿ ಸತ್ತು ಹೋಗಿದೆ. ನನ್ನ ಮಗುವಿಗೆ ನ್ಯಾಯ ಕೊಡಿಸಿ ಎನ್ನುವುದೇ ಮಾತ್ರ ಆ ತಾಯಿಯ ಉದ್ದೇಶವಾಗಿದೆ ವಿನಃ ಅದರಿಂದ ಏನೋ ದುಡ್ಡು ಮಾಡ್ಕೊಳ್ಬೇಕು,
ಅದರಿಂದ ಏನು ಪ್ರಚಾರ ಮಾಡ್ಕೊಳ್ಬೇಕು ಎನ್ನುವಂತ ಉದ್ದೇಶ ಆ ತಾಯಿಗಿಲ್ಲ. ಅಂತ ತಾಯಿ ಈ ಭೂಮಿಯಲ್ಲಿ ಯಾರು ಇಲ್ಲ. ಮಾತಾಡ್ಲಿಕ್ಕೆ ಬರ್ದೇ ಇದ್ದವರು ಮಾತಾಡಿ ವೇದಿಕೆ ಹೋಗಿ ಈಗ ಮಾತಾಡಕ್ ಶುರು ಇದ್ದಾರೆ ಅಂದ್ರೆ ಅವ್ರೇನ್ ಭಾಷಣ ಮಾಡ್ಲಿಕ್ಕೆ ಬಂದವರಲ್ಲ. ಹೌದೌದು, ನಮಗೂ ಹಾಗೆ. ನಮ್ಗೆ ಇದ್ರದ್ದು ಕಾನೂನು ಮಾಹಿತಿಗಳು ನಮ್ಮ ಕಾನೂನು ತಜ್ಞರು ಹೇಳ್ತಾರೆ, ಅದನ್ನೆಲ್ಲ ಕೇಳಿ ನಮಗೂ ಇದ್ರ ಬಗ್ಗೆ ಮಾಹಿತಿಗಳು ಹಾಗೂ ಸ್ವಲ್ಪ ಜ್ಞಾನಗಳು ಬಂದಿದೆ. ಅಲ್ಲಿ ಏನೇನು ನಡೆದಿದೆ, ಏನೇನು ಆಗ್ತಿದೆ ಅನ್ನುವಂಥ ವಿಷಯಗಳು ಈಗ ಸಾಮಾನ್ಯ ಜನರಿಗೆ ಎಲ್ರಿಗೂ ಇದೆ. ಯಾರು ನ್ಯಾಯ ಕೊಡಿಸ್ತಾರೆ, ಯಾರು ನ್ಯಾಯದ ವಿರುದ್ಧ ಇದ್ದಾರೆ ಎನ್ನುವಂಥ ವಿಷಯಗಳು ಎಲ್ರಿಗೂ ಗೊತ್ತಿದೆ. ಈಗ ನೀವು ಹೇಳ್ತಾ ಇರೋದು ಅಂದ್ರೆ ವಸಂತ್ ಗಿಳಿಯಾರ್ ಅವರು ಈ ಬಗ್ಗೆ ಹೋರಾಟ ಮಾಡಲಿ, ಸರ್ಕಾರ ಯಾಕೆ ಹಿಂದೇಟ್ ಆಗ್ತಾ ಇದೆ, ಕ್ರಿಟಿಕಲ್ ಕಮಿಟಿ ರಚನೆ ಮಾಡ್ಲಿಕ್ಕೆ ಸರ್ಕಾರ ಯಾಕೆ ಹಿಂದೇಟ್ ಆಗ್ತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆ? ಅದೇ ಒಂದು ನಮಗೆ ಈ ಸರ್ಕಾರದ ಮೇಲೆ ಬಹಳ ವಿಶ್ವಾಸವಿತ್ತು. ಒಂದು ತನಿಖಾ ಸಂಸ್ಥೆಯನ್ನ ಆರಂಭಿಸಿ ಒಂದು ನಿವೃತ್ತ ನ್ಯಾಯಾಧೀಶರಿಂದ ಈ ಹಿಂದೆ ತನಿಖೆ ಮಾಡಿದ ಅಧಿಕಾರಿಗಳನ್ನೆಲ್ಲ ವಾಪಸ್ಸು ತನಿಖೆ ಮಾಡ್ತಾರೆ ಎನ್ನುವಂತ ಒಂದು ಬಹಳ ವಿಶ್ವಾಸ ಇತ್ತು. ಆದರೆ ಈ ಸರ್ಕಾರ ಈ ಥರ ಯಾಕೆ ಮಾಡ್ತಾ ಇದೆ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಆಗಿದೆ. ಈಗ ಸರ್ಕಾರಕ್ಕೆ ಇಷ್ಟೆಲ್ಲ ಗೊಂದಲಗಳಾಗ್ತಿರುವಾಗ ಇದನ್ನೊಂದು ತನಿಖೆ ಮಾಡಿಸಿ ಇದೊಂದು ತಾರ್ಕಿಕ ಅಂತ್ಯಕ್ಕೆ ತರ್ಬೋದಲ್ಲ ಎನ್ನುವುದು ನಮ್ಮ ಸರ್ಕಾರದಲ್ಲಿ ನಾವು ಇವಾಗ ರಿಕ್ವೆಸ್ಟ್ ಮಾಡೋದು. ಇದೊಂದನ್ನು ನೀವು ತನಿಖೆ ಸಂಸ್ಥೆಯನ್ನು ಆರಂಭಿಸಿ ಇದು ಯಾಕೆ ಹಿಂದೇಟ್ ಆಗ್ತಾರೆ ಎನ್ನುವಂಥದ್ದು ನಿಗೂಢ ಆಗಿ ಉಳಿದಿದೆ. ಈಗ ದಿನೇಶ್ ಗಾಣಿಗರ್ ಅವರು ಸವಾಲನ್ನು ಹಾಕಿದ್ದಾರೆ ವಸಂತ್ ಗಿಳಿಯಾರ್, ನನ್ನ ಮುಂದೆ ಡಿಬೇಟ್ಗೆ ಬನ್ನಿ ಅಂತ. ಹೋಸಲನ್ನು ಆಣೆ ಪ್ರಮಾಣ ನಡೀತಾ ಇರುವಾಗಲೂ ಸಹ ಇದೇ ಸವಾಲನ್ನು ಹಾಕಿದ್ರು, ಆವಾಗಲೂ ಸಹ ಅದನ್ನು ಸ್ವೀಕರಿಸಲಿಲ್ಲ. ಈಗ ಮೊನ್ನೆ ಗಿರೀಶ್ ಮಠಣ್ಣ ಅವರೊಟ್ಟಿಗೆ ಡಿಬೇಟ್ಗೆ ಕೂತ್ಕೊಳ್ತಾರೆ, ಅವ್ರು ಹೇಳೋದು ನನ್ನ ಹತ್ರ ಬಂದು ಡಿಬೇಟ್ಗೆ ಕೂತ್ಕೊಳ್ತಾರೆ. ಇವ್ರು ಯಾಕೆ ಕರೀತಾ ಇದ್ದಾರೆ, ಅವ್ರು ಯಾಕೆ ಬರ್ತಾ ಇಲ್ಲ ನನಗೆ ಗೊತ್ತಿಲ್ಲ. ಇಬ್ರು ಸ್ಥಳೀಯರು. ಈಗ ದಿನೇಶ್ ಅಣ್ಣನು ದೂರ ಅಲ್ಲ, ಗಿಳಿಯರು ದೂರ ಅಲ್ಲ, ಅಂದ್ರೆ ಅಕ್ಕಪಕ್ಕದ ಊರಿನವರು. ದಿನೇಶ್ ಅಣ್ಣನ ಜೊತೆ ಒಂದು ಸಂವಾದಕ್ಕೆ ಅಥವಾ ಈ ನಮ್ಮ ಡಿಬೇಟ್ಗೆ ಕೂತ್ಕೊಳ್ಬಹುದಲ್ಲ. ಅಲ್ಲ, ದಿನೇಶ್ ಅಣ್ಣ ಕರೀತಿದ್ದಾರಲ್ಲ, ಕೂತ್ಕೊಳ್ಬಹುದಲ್ಲ. ಅಲ್ಲಿ ಯಾಕೆ ಇವರು ಬರ್ತಾ ಇಲ್ಲ ಅಂತ ನಿಮ್ಗೆ ಅನಿಸ್ತಾರೆ? ಯಾಕೆ ಬರ್ತಾರೆ, ಯಾವ ಕಾರಣ ಇರ್ಬೋದು ಅಂತ? ಯಾಕೆ ಇವ್ರ ಪ್ರಕಾರ ನನ್ನನ್ನು ಕೇಳಿದಾಗ ನಾ ಹಾದಿ ಬೀದಿಯಲ್ಲಿ ಹೋಗೋರಿಗೆಲ್ಲ ಕರೆದು ಕೂಡಲೇ ಬರಕ್ಕಾಗಲ್ಲ ಅಂತ ನಾನು ಆಣೆ ಪ್ರಮಾಣದ ಸಂದರ್ಭದಲ್ಲಿ ಅವ್ರು ಇಂಟರ್ವ್ಯೂ ಮಾಡುವಾಗ ಅವ್ರು ಹೇಳಿದ್ದಾರೆ ವಸಂತ್ ಗಿಳಿಯಾರ್ ಅವರು. ಇವ್ರು ಹೇಳ್ತಾ ಇದ್ದಾರೆ ನಾವು ಒಂದೇ ರೂಮಲ್ಲಿ ಇದ್ದವರು, ಒಟ್ಟಿಗೆ ಇದ್ದವರು, ಅವರು ಪತ್ರಿಕೆ ಮಾಡುವಾಗ ಸಹ ನಾನು ಅವರಿಗೆ ಸಹಕಾರ ಕೊಟ್ಟಿದ್ದೆ, ನನ್ನ ಹತ್ರ ಬಂದು ಮಾತಾಡ್ಲಿಕ್ಕೆ ಏನು ಅಂತ ಇವ್ರು ಹೇಳ್ತಾ ಇದ್ದಾರೆ. ಇವ್ರು ಕರೀತಾ ಇರೋ ಉದ್ದೇಶ ಏನು, ಅವರು ಬರ್ದೇ ಇರೋ ಉದ್ದೇಶ ಏನು ಅಂತ ಅರ್ಥ ಆಗ್ತದೆ. ಹೌದು, ಅದು ಯಾಕೆ ಆಕ್ಚುಲಿ ಬರ್ಬೋದಲ್ಲ. ಈಗ ಒಂದು ಚರ್ಚೆಗೆ ಆಹ್ವಾನಿಸಿದ ಮೇಲೆ ಬರ್ಬೋದಲ್ಲ, ಬಂದು ಏನು ಅಂತ ಎದುರೆದ್ರೆ ಮಾತಾಡಿ ಅದನ್ನ ಜನರಿಗೆ ತಿಳಿಸುವಂತ ಪ್ರಯತ್ನಗಳನ್ನ ಮಾಡ್ಬೋದಲ್ಲ. ದಿನೇಶ್ ಅಣ್ಣ ಕರೆದ್ರಲ್ಲಿ ಏನು ತಪ್ಪೇನಿಲ್ಲ. ದಿನೇಶ್ ಅಣ್ಣಲ್ಲಿರುವಂತ ವಿಷಯಗಳನ್ನು ಹೇಳ್ತಾರೆ, ಅವರಲ್ಲಿರುವ ವಿಷಯಗಳನ್ನು ಹೇಳಿ ಒಂದು ಚರ್ಚೆ ಮಾಡ್ಬೋದಲ್ಲ. ನಿಮ್ಮ ಮುಖಾಂತರನೇ ಆ ಚರ್ಚೆ ನಡೀಲಿ ಅಲ್ಲ. ಅದು ಎಷ್ಟರ ಮಟ್ಟಿಗೆ ಹೇಳಿದ್ದಾರಂದ್ರೆ, ನೀವು ಹೇಳುವ ಯಾವ ಮಾಧ್ಯಮದಲ್ಲೂ ಸಹ ಬರ್ತೀವಿ. ನಾನು ಹೇಳಿ ನಮ್ಮಲ್ಲೂ ಸಹ ಮುಕ್ತವಾದ ವೇದಿಕೆ ಇದೆ, ಇಬ್ರು ಬರ್ಬೋದು. ನಾವು ಯಾವುದೇ ತರದ ಪಕ್ಷಪಾತವಾಗ್ಲಿ ಏನು ಮಾಡುದಿಲ್ಲ, ಅದು ಗೊತ್ತಿದೆ. ವಸಂತ್ ಗಿಳಿಯಾರ್ ಅವ್ರಿಗೂ ಗೊತ್ತಿದೆ, ದಿನೇಶ್ ಗಾಣಿಗರ್ ಅವ್ರಿಗೂ ಗೊತ್ತಿದೆ. ನಾವು ಏನಿದ್ರು ಮಧ್ಯದಲ್ಲಿ ನಿಂತ್ಕೊಂಡು ಮಾಡ್ತೀವಿ. ಇವ್ರಿಗೊಂದು ವೇದಿಕೆಯನ್ನು ನಿರ್ಮಾಣ ಮಾಡಿ ಕೊಡಬಹುದು, ಇವ್ರು ಮಾತಾಡಬಹುದು. ಇಲ್ಲ, ಇವರಿಗೆ ಬೇಕಾದಷ್ಟು ವೇದಿಕೆಗಳು ಇರಬಹುದು. ಆದ್ರೆ ನಾವೀಗ ಸ್ಥಳೀಯವಾಗಿ ಒಂದು ವೇದಿಕೆಯನ್ನು ನಿರ್ಮಾಣ ಕೊಡ್ಲಿಕ್ಕೆ ರೆಡಿ ಇದ್ದೀವಿ. ಇವ್ರು ಬರ್ಲಿಕ್ಕೆ ಆ ಸವಾಲನ್ನು ಸ್ವೀಕರಿಸ್ತಾರ ಅನ್ಸ್ತದ? ನಿಮ್ಗೆ ಏನ್ ಅನಿಸ್ತದೆ? ನನ್ನ ಪ್ರಕಾರ ಸ್ವೀಕರಿಸಿದ್ರೆ ಒಳ್ಳೇದು. ಯಾಕಂದ್ರೆ ಇಲ್ಲಿ ಚರ್ಚೆಗಳು ಈ ಸ್ಥಳೀಯವಾಗಿ ನಡೆಯುವಾಗ ಸ್ಥಳೀಯ ವ್ಯಕ್ತಿಗಳ ಬಗ್ಗೆ ಒಂದು ಚರ್ಚೆ ಏರ್ಪಟ್ಟು ಅವರಲ್ಲಿರುವ ವಿಷಯಗಳನ್ನ ಇವರಲ್ಲಿರುವ ವಿಷಯಗಳನ್ನ ಜನರಿಗೆ ಮಂದಟ್ಟು ಮಾಡಿ ಕೊಟ್ರೆ ಒಳ್ಳೇದು. ಈಗ ದೊಡ್ಡ ಮಾಧ್ಯಮದಲ್ಲಿ ಹೋಗುದು ಹೌದು, ಆದ್ರೆ ಸ್ಥಳೀಯವಾಗಿ ಚರ್ಚೆಗಳು ಸ್ವಲ್ಪ ಚರ್ಚೆಗಳಾದ್ರೆ ಯಾವುದು ಸತ್ಯ ಯಾವುದು ಅಸತ್ಯ ಅಂತ ಗೊತ್ತಾಗ್ತದಲ್ಲ. ಖಂಡಿತವಾಗಿ ಇಲ್ಲಿ ಯಾರನ್ನ ವಿರೋಧ ಮಾಡ್ತಾ ಇರುವಂತದಲ್ಲ, ಯಾರನ್ನ ವಿರೋಧಿಸಿಲ್ಲ. ಸುಧೀರ್ ಮಲ್ಯಾಡಿ ಅವರಿಗೆ ಯಾರದ ವಿರೋಧ ಇಲ್ಲ, ಯಾರ ಮೇಲೂ ವೈಯಕ್ತಿಕವಾಗಿ ವಿರೋಧವಿಲ್ಲ. ಏನಿದ್ರು ಸೌಜನ್ಯ ಹೋರಾಟಕ್ಕೆ ಸೌಜನ್ಯಗೆ ನ್ಯಾಯ ಸಿಗಬೇಕು ಅನ್ನೋ ಒಂದೇ ಉದ್ದೇಶ. ಒಬ್ಬೊಬ್ರದ್ದು ವಿಚಾರಧಾರೆಗಳು ಬೇರೆ ಇರ್ತವೆ. ಈಗ ಒಬ್ಬೊಬ್ರದ್ದು ಒಂದೊಂದರ ವಿಚಾರ ಇರ್ತವೆ. ಈ ವಿಚಾರಧಾರೆಗಳೇ ಬೇರೆ. ವೈಯಕ್ತಿಕವಾಗಿ ಯಾರನ್ನು ನಿಂದನೆ ಮಾಡುವಂತದ್ದು ಸರಿಯಲ್ಲ, ನಾವು ನಿಂದನೆ ಮಾಡುವುದಿಲ್ಲ. ಕೊನೆಯದಾಗಿ ವಸಂತ್ ಗಿಳಿಯಾರ್ ಅವರಿಗೆ ಹೇಳೋದಾದ್ರೆ, ವಸಂತ್ ಗಿಳಿಯರಿಗೆ ಕೆಲವೊಂದು ಹೇಳುವುದೇನೆಂದ್ರೆ, ನಾನು ಹೇಳುವುದು ಸಂತೋಷ್ ರಾವ್ನ ಅಪರಾಧಿ ಅಲ್ಲ ಅಂತ CBI ಕೋರ್ಟ್ ಹೇಳಿದೆ, ಹೈಕೋರ್ಟ್ ಹೇಳಿದೆ, ಮೊನ್ನೆ ಹೈಕೋರ್ಟ್ ಸಹ ಬಂದಿದೆ. ಅದರಲ್ಲಿ ನೀವು ಪದೇ ಪದೇ ಸಂತೋಷ್ ರಾವ್ನೇ ಆರೋಪಿ ಅಪರಾಧಿ ಅಂತ ಹೇಳ್ತೀನಿ. ಇದು ನ್ಯಾಯಾಂಗ ನಿಂದನೆ ಅಲ್ವಾ? ಈಗ ಒಂದು ಕೋರ್ಟ್ ಆದೇಶ ಕೊಟ್ಟಿದೆ. ಹಾಗಾದ್ರೆ ಹಿಂದೆಲ್ಲ CBI ತನಿಖೆ ಮಾಡಿತ್ತಲ್ಲ, ಒಂದೇ ಒಂದು ಸಾಕ್ಷಿ ಸಿಕ್ಕಿಲ್ಲಲ್ಲ. ಸಂತೋಷ್ ರಾವ್ ಸಾಕ್ಷಿಯನ್ನ ನಾಶ ಮಾಡುವಷ್ಟು ದೊಡ್ಡ ವ್ಯಕ್ತಿನ ಅಲ್ಲ. ನಾನು ಕೇಳುದು, ಇವಾಗ ಅಲ್ಲಿ ಸೌಜನ್ಯಳ ಒಳ ಉಡುಪು ಸಿಕ್ಲಿಲ್ಲ, ಹೌದಲ್ಲ? ವಾಪಸ್ಸು ಸಂತೋಷ್ ರಾವ್ನೇ ಹೇಳಿ ಒಳ ಉಡುಪು ತಂದು ಹಾಕಿದ್ನ.
ಖಂಡಿತ ಅಲ್ಲ. ಮತ್ತೆ ನಾನು ಹೇಳುದು ಅಲ್ಲ, ವಜೈನದಲ್ಲಿ 6 ಇಂಚು ಮಣ್ಣು ತುಂಬಿದ ಅದೆಲ್ಲ ಅಷ್ಟು ಜ್ಞಾನ ಇರ್ತದ. ಮತ್ತೆ ಇಷ್ಟೆಲ್ಲ ಆಯ್ತು, 10 ದಿನಗಳ ನಂತರ ಸ್ಯಾಂಪಲ್ ಅನ್ನ ಇವರು ಕಳಿಸಿಕೊಡ್ತಾರೆ. ಹಾಗಾದ್ರೆ ಸಂತೋಷ್ ರಾವ್ ಅಷ್ಟು ಪ್ರಭಾವ ಬಳಸಿ ನಾನು ನಿಮ್ಗೆ ಈ ತರ ಮಾಡ್ತೇನೆ ತರ ಮಾಡ್ತೇನೆ ಅಂತ ಪ್ರಭಾವ ಬಳಸಿ 10 ದಿನಗಳ ನಂತರ ಕಳಿಸಿಕೊಡ್ತಾರೆ. ಅಲ್ಲ, ಸಂತೋಷನ ಕಾಪಾಡ್ತಾ ಇರೋರು ಸಂತೋಷಿಗೆ ಅಷ್ಟು ಕೈ ಇದೆಯಾ? ಹಾಗಾದ್ರೆ ಸಂತೋಷ್ ರಾವ್ನ ಇಷ್ಟು ವಿಷಯಗಳು ಅಂದ್ರೆ CBI ತನಿಖೆ ಮಾಡಿದೆ, ಇಷ್ಟು ದೊಡ್ಡ ಅದು ನಮ್ಮ ದೇಶದ ಉನ್ನತ ಸಂಸ್ಥೆ. CBIಗೆ ಇವತ್ತಿಗೂ ಸಂತೋಷ್ ರಾವ್ ಅಪರಾಧಿ ಎಂದು ಸಾಬೀತುಪಡಿಸಲು ಆಗ್ಲಿಲ್ಲ. ಹಾಗಾದ್ರೆ ಸಂತೋಷ್ ರಾವ್ CBIಯನ್ನೇ ಮೀರಿಸಿದ ವ್ಯಕ್ತಿಯ ಅಲ್ಲ? ಇಷ್ಟು ಅಂದ್ರೆ ನಾವು ಹೇಳುದು ಸಾಮಾಜಿಕ ಜ್ಞಾನ ಇರ್ಬೇಕಲ್ಲ ಒಂದು ಸಂತೋಷ್. ಹಾಗಾದ್ರೆ ಇವರು ವಾಪಸ್ಸು ತನಿಖೆ ಹೇಳಿದ್ರು, CBI ಯಾಕೆ ಇವರು ಮೇಲ್ಮನವಿ ಸಲ್ಲಿಸಲಿಲ್ಲ? CBI ಯಾಕೆ ಮೇಲ್ಮನವಿ ಸಲ್ಲಿಸಲಿಲ್ಲ? ಮತ್ತೆ ನಮ್ಮ ಸೌಜನ್ಯ ಮನೆಯವರು ಒಂದು ಇಷ್ಟು ಜನರಿಗೆ ಹೆಸರು ಕೊಟ್ಟಿದ್ರು, ಅವರ ತನಿಖೆಯನ್ನ ಯಾಕೆ ಸ್ಟೇ ತಂದ್ರು? ಹಾಗಾದ್ರೆ ಆ ತನಿಖೆಗೆ ಸ್ಟೇ ತಂದಿದ್ದು ಇದೇ ಸಂತೋಷ್ ರಾವ್ನ? ಸಂತೋಷ್ ರಾವ್ ಅಷ್ಟು ದೊಡ್ಡ ಹಾಗಾದ್ರೆ ಪ್ರಭಾವ ವ್ಯಕ್ತಿನ? ಮಾನಸಿಕತೆ ಸರಿ ಇಲ್ಲ ಅಂತ ಹೇಳುವುದು ನೀವೇ. ಆ ಮಾನಸಿಕತೆ ಸರಿ ಇಲ್ಲದವನು ಹೇಗೆ ಪ್ರಭಾವ ಬಳಸ್ಲಿಕ್ಕೆ ಆಗ್ತದೆ? ಅಲ್ಲ, ಒಂದು ಸಣ್ಣ ಕಾಮನ್ ಸೆನ್ಸ್ ಅಂತ ಬೇಕಲ್ಲ. ಇವಾಗ ನಾವು ಸಂತೋಷ್ ರಾವ್ ನಾವು ಮೊದಲಿಂದ ನಾವೆಲ್ಲ ಹೇಳ್ತಾ ಇದ್ದೇವೆ, ಸಂತೋಷ್ ರಾವ್ ನಿರಪರಾಧಿಯಾಗಿ ಬಂದ, ನಮಗೆ ಆರೋಪಿ ಯಾರಂತ ಬೇಕು. ಇದೇ ಹೈಕೋರ್ಟ್ನಲ್ಲಿ CBI ಕೋರ್ಟ್ನಲ್ಲಿ ಸಂತೋಷ್ ರಾವ್ ಅಪರಾಧಿ ಅಂತ ಬಂದಿದ್ರೆ ನಾವು ಒಪ್ಕೊಳ್ತೇವೆ. ಹಾಗಾದ್ರೆ ಇದಕ್ಕೆ ಅಪರಾಧಿ ಯಾರಂತ ಬೇಕಲ್ಲ. ಈಗ ನಾನು ಹೇಳು, ಆನೆ ಮಾವುತನ ಕೊಲೆ ಕೇಸ್ನಲ್ಲೂ ಸಂತೋಷ್ ರಾವ್ನ ಆರೋಪಿ ಮಾಡಿದ್ದಾರೆ. ನಂತರ ಅಲ್ಲಿ ಆರೋಪಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಇದ್ರಲ್ಲಿ ತಗೊಬಂದು ಆರೋಪಿ ಮಾಡಿದ್ದಾರೆ. ಇವಾಗ ಜನ ಸೇರಿದ ಮೇಲೆ, ಗಲಾಟೆ ಆದ್ಮೇಲೆ ಸಂತೋಷ್ ರಾವ್ನ ಹಿಡಿದು ತಂದಿದ್ದು. ಸಂತೋಷ್ ರಾವ್ ಎಷ್ಟೋ ದಿನದ ಮೇಲೆ ಅಲ್ಲ, ಅವನು ಇಷ್ಟೆಲ್ಲ ಸಾಕ್ಷಿ ನಾಶ ಮಾಡಿ, ಇಷ್ಟೆಲ್ಲ ಮಣ್ಣು ತುಂಬಿ ಸಾಕ್ಷಿ ನಾಶ ಮಾಡುವುದಾದ್ರೆ ಕೊಲೆ ಮಾಡಿದವನು ಅಲ್ಲೇ ಕೂತ್ಕೊಳ್ತಾ ಇದ್ನ? ಕೊಲೆ ಮಾಡಿದವನು ಇಷ್ಟೆಲ್ಲ ಜ್ಞಾನ ಇದ್ದವನಾದ್ರೆ ಕೊಲೆ ಮಾಡಿದವನು ಅಲ್ಲೇ ಕೂತ್ಕೊಳ್ತಾ ಇದ್ನ? ಇದನ್ನೆಲ್ಲ ಕೇಳ್ಬೇಕಲ್ಲ. ಇದನ್ನ ಕೇಳದೆ ಮತ್ತೇನು ಕೇಳೋದು ಹೇಳಿ? ನಾವು ಕೇಳ್ತಿರೋದು ಅದೇ, ಸೌಜನ್ಯಳಿಗೆ ನ್ಯಾಯ ಕೊಡಿ, ಸೌಜನ್ಯಳ ಮನೆಯವರ ಪರ ನಿಲ್ಲಿ. ನಿಮಗೆ ನಿಜವಾಗಿ ಸೌಜನ್ಯಳಿಗೆ ನ್ಯಾಯ ಕೊಡಬೇಕೆನ್ನುವಂಥ ಉದ್ದೇಶ ಇದ್ರೆ ಸೌಜನ್ಯಳ ಮನೆಯವರ ಪರ ನಿಲ್ಲಿ, ಸೌಜನ್ಯ ಹೋರಾಟಗಾರರ ಜೊತೆ ನಿಲ್ಲಿ ಅಂತ ನಾವು ಹೇಳುವುದಿಲ್ಲ. ಖಂಡಿತ ಹೇಳುದು. ಯಾಕಂದ್ರೆ ಒಬ್ಬೊಬ್ಬರ ಅಭಿಪ್ರಾಯ ನಮ್ಮ ಅಭಿಪ್ರಾಯ ಬೇರೆ. ನಾವು ಹೇಳು ಸೌಜನ್ಯಳ ಮನೆಯವರ ಪರ ನಿಲ್ಲಿ. ಆ ಸೌಜನ್ಯಳ ಅಮ್ಮನಿಗೆ ಬೈಯುವುದು, ಸೌಜನ್ಯಳ ಅಮ್ಮ ಇದರಲ್ಲಿ ಏನೋ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ ಹೇಳುವುದು, ಇದೆಲ್ಲ ಎಷ್ಟರ ಮಟ್ಟಿಗೆ ಸರಿ ಅಲ್ವಾ? ಅದು ಯಾರಾದ್ರೂ, ಯಾಕಂದ್ರೆ ಅದನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಏನಾಗ್ಲಿ, ವಸಂತ್ ಗಿಳಿಯಾರ್ ಅವರಿಗೆ ಸವಾಲನ್ನ ಹಾಕಿದ್ದಾರೆ ದಿನೇಶ್ ಗಾಣಿಗೆ. ಅದನ್ನು ತಗೊಳ್ಳೋದು ಬಿಡೋದು ನಿಮ್ಗೆ ಬಿಟ್ಟಂತ ವಿಷಯ. ನಿಮ್ಗೆ ಯಾರ್ದು ಒತ್ತನಿಕೆಯೂ ಮಾಡೋಕ್ಕಾಗೋದಿಲ್ಲ, ಯಾರು ನಿಮ್ಮ ಮೇಲೆ ತಂದು ಹೇಳಲಿಕ್ಕೂ ಆಗೋದಿಲ್ಲ. ನಿಮ್ಗೆ ಇಷ್ಟ ಇದ್ರೆ ಬರ್ಬೋದು, ಇಲ್ಲದ್ರೆ ಬಿಡ್ಬೋದು, ಅದ್ರ ಬಿಡ್ಬೋದು, ಏನಿಲ್ಲ. ಅವ್ರು ಸವಾಲು ಹಾಕಿದ್ದಾರೆ ನಮ್ಮ ಮಾಧ್ಯಮದಲ್ಲಿ, ಹಾಗಾಗಿ ನಾವು ಆ ಪ್ರಶ್ನೆಯನ್ನು ಎತ್ತಿದ್ದೀವಿ. ನೀವು ಬರ್ಬೇಕಂತ ನಮ್ದೇನು ವೈಯಕ್ತಿಕ ಆಸಕ್ತಿ ಏನಿಲ್ಲ ಅಲ್ವಾ? ಚರ್ಚೆಗಳಾಗ್ಲಿ ಅನ್ನುವಂಥದ್ದು ಹೇಳೋದು. ನೀವು ಯಾಕೆಂದ್ರೆ ಚರ್ಚೆ ಮಾಡ್ಲಿಕ್ಕೆ ನೀವು ಸುಂದರವಾಗಿ ಮಾತಾಡ್ತೀರಾ, ನಿಮ್ಮಲ್ಲಿ ಒಂದು ಒಳ್ಳೆ ವಾಕ್ಚಾತುರ್ಯ ಇದೆ, ನಿಮ್ದು ಮಾತು ಒಳ್ಳೆ ಇದು ಬರವಣಿಗೆ ಶೈಲಿ ಚೆನ್ನಾಗಿದೆ. ಒಂದು ಇಲ್ಲಿ ಸ್ಥಳೀಯವಾಗಿ ಒಂದು ಚರ್ಚೆ ಆಗ್ಲಿ ನೋಡುವ. ಇದಕ್ಕೆ ನೀವು ವೇದಿಕೆ ಸೃಷ್ಟಿ ಮಾಡಿ ಕೊಡ್ತಾರ ಅಥವಾ ಅದಕ್ಕೆ ಅವಕಾಶ ಕೊಡ್ತಾರ ನೋಡೋಣ, ಕಾದ್ ನೋಡೋಣ. ಇಷ್ಟೊತ್ತು ಈ ವಿಚಾರದ ಬಗ್ಗೆ ಸಾಕಷ್ಟು ವಿಚಾರವನ್ನು ತಿಳಿಸಿದ್ದೀರಿ. ಇನ್ನೂ ಕೆಲವೊಂದು ವಿಚಾರದ ಬಗ್ಗೆ ನಿಮ್ಮನ್ನು ಸಂಪರ್ಕ ಮಾಡ್ತೀನಿ. ನಿಮ್ಮ ಕಾರ್ಯನಿಮಿತ್ತವನ್ನು ಬಿಟ್ಕೊಂಡು ಬಂದು ನಮಗೆ ಇಂಟರ್ವ್ಯೂವನ್ನು ಕೊಟ್ಟಿದ್ದೀರಿ. ಇದಕ್ಕಾಗಿ ನಿಮಗೆ ಪ್ರೀತಿಪೂರ್ವಕವಾದ ಕೃತಜ್ಞತೆಗಳು. ಮತ್ತು ಇನ್ನೊಂದು, ವೀಕ್ಷಕರೇ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸುಧೀರ್ ಮಲ್ಯಾಡಿ ಅವರು ಮಾತಾಡಿದ ವಿಚಾರಕ್ಕೆ ಸಂಬಂಧಪಟ್ಟು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಬೇಕು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಅಲ್ಲ, ಸೌಜನ್ಯ ಹೋರಾಟದಲ್ಲಿ ನಮ್ಮ ಪ್ರಶಾಂತ್ ಅಣ್ಣವರ ಈ ಚಾನಲ್ ತುಂಬ ಕೆಲಸಗಳನ್ನು ಮಾಡಿದೆ. ಕೆಲವೊಂದು ಹೈಕೋರ್ಟ್ ಕೇಸ್ಗಳು ಇವರ ಮೇಲೆ ಬಿದ್ದಿದೆ. ಹಳೆಯ ಚಾನಲ್ ಸಹ ಇವತ್ತಿಗೂ ಬಂದ್ನಲ್ಲಿದೆ. ಆದ್ದರಿಂದ ನಮ್ಮ ಈ ಒಳ್ಳೆಯ ವಿಷಯಗಳನ್ನು, ನ್ಯಾಯಪರ ವಿಷಯಗಳನ್ನು ಜನರಿಗೆ ತಿಳಿಸುವಂಥ ಪ್ರಯತ್ನಗಳನ್ನು ಯಾರು ಮಾಡ್ತಾರೆ ಅವರನ್ನು ಬೆಂಬಲಿಸುವ ಕೆಲಸಗಳನ್ನು ನಾವು ನ್ಯಾಯಪರ ಹೋರಾಟಗಾರರು ಮಾಡಬೇಕು. ಅದರಿಂದ ಇವ್ರ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಇವರನ್ನು ಬೆಂಬಲಿಸಿ.
ಥ್ಯಾಂಕ್ ಯು, ಧನ್ಯವಾದಗಳು, ನಮಸ್ತೆ.